ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದ್ರಲ್ಲಿ ನಾನು ನಿಮಗೆ KCET ಕೌನ್ಸಿಲಿಂಗ್ ಪ್ರೋಸೆಸ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ. KEA ಸೀಟ್ ಅಲಾಟ್ಮೆಂಟ್ ಪ್ರೋಸೆಸ್ ಏನು, ಆಪ್ಷನ್ ಎಂಟ್ರಿ ಏನು, ಸೀಟ್ ಸೆಕ್ಯೂರ್ ಮಾಡೋಕ್ಕೆ ಬೆಸ್ಟ್ ಸ್ಟ್ರಾಟಜಿ ಏನು ಅಂತ. ಸೊ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಆಪ್ಷನ್ ಎಂಟ್ರಿ ಅಂದರೆ ಸಿಂಪಲ್ ಆಗಿ ಹೇಳೋದಾದ್ರೆ ನಿಮ್ಮ ಕೋರ್ಸ್ ಕಾಲೇಜ್ ಪ್ರಿಫರೆನ್ಸ್ನ KEA ಪೋರ್ಟಲಲ್ಲಿ ಎಂಟರ್ ಮಾಡೋದು. ಇದನ್ನ ನಿಮ್ಮ ರ್ಯಾಂಕ್ ಮೇಲೆ ಅಂದರೆ ನಿಮ್ಮ ರ್ಯಾಂಕ್ ಬೇಸ್ ಮೇಲೆ KEA ಅವರು ಕನ್ಸಿಡರ್ ಮಾಡಿ ನಿಮಗೆ ಸೀಟ್ ಅಲಾಟ್ ಮಾಡ್ತಾರೆ. ಫಸ್ಟ್ ಚಾಯ್ಸ್ ಬಂದು ಬೆಸ್ಟ್ ಕಾಲೇಜ್ ಅಥವಾ ನಿಮ್ಮ ಕೋರ್ಸ್ಗೆ ಯಾವ್ದು ಇಷ್ಟ ಅದ್ರ ಮೇಲೆ ಬೆಸ್ಟ್ ಕಾಲೇಜ್ ನೀವು ಆಪ್ಷನ್ ಎಂಟ್ರಿಗೆ ಚೂಸ್ ಮಾಡ್ಬೋದು. ಸೆಕೆಂಡ್ ಚಾಯ್ಸ್ ಅಂದರೆ ಲೈಕ್ ಬ್ಯಾಕಪ್ ಆಪ್ಷನ್ ಥರ. ಥರ್ಡ್ ಮತ್ತು ಫೋರ್ತ್ ಅಂದರೆ ಸೇಫ್ಟಿ ಚಾಯ್ಸ್ ಆಗಿರುತ್ತೆ. ಸೊ ನಿಮಗೆ ಪ್ರಯಾರಿಟಿ ಮೇಲೆ ಚಾಯ್ಸ್ ಮಾಡಬೇಕಾಗಿರುತ್ತೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒನ್ಸ್ ನಿಮಗೆ ಸೀಟ್ ಅಲಾಟ್ ಆಗಿದ್ದು ಅದಕ್ಕೆ ಬೇಸ್ ಆಗಿ ನೆಕ್ಸ್ಟ್ ಸ್ಟೆಪ್ ಡಿಸೈಡ್ ಆಗುತ್ತೆ. ಇಫ್ ನಿಮಗೆ ಫಸ್ಟ್ ಚಾಯ್ಸಲ್ಲೇ ನಿಮಗೆ ಕಾಲೇಜ್ ಹಾಗೆ ಕೋರ್ಸ್ ಓಕೆ ಅಂದರೆ ನಿಮಗೆ ಅದೇ ಕಾಲೇಜಲ್ಲಿ ಅಡ್ಮಿಷನ್ ಸಿಗುತ್ತೆ. ಇಫ್ ಇಲ್ಲ ಅಂದರೆ ನೀವು ಸೆಕೆಂಡ್ ಸ್ಟೆಪ್ಪಿಗೆ ಕಂಟಿನ್ಯೂ ಮಾಡ್ಬೋದು. ಈಗ KCET ಅಲಾಟ್ಮೆಂಟ್ ಮೇನ್ ಫೋರ್ಸ್ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು KCET ರ್ಯಾಂಕ್, ಆಪ್ಷನ್ ಎಂಟ್ರಿ, ಪ್ರಯಾರಿಟಿ ಹಾಗೆ ರಿಸರ್ವೇಷನ್ ಕ್ಯಾಟಗರಿ, ಇನ್ನೊಂದು ಸೀಟ್ ಮ್ಯಾಟ್ರಿಕ್ಸ್. ಸೊ ಈಗ KCET ರ್ಯಾಂಕ್ ಅಂದರೆ ನಿಮ್ಮದು ಬೆಟರ್ ರ್ಯಾಂಕ್ ಇದ್ದರೆ ಬೆಟರ್ ಚಾನ್ಸ್ ಸಿಗುತ್ತೆ. ನೆಕ್ಸ್ಟು ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಅಂದರೆ ಫಸ್ಟ್ ಆಪ್ಷನ್ ಮೇಲೆ ಸೀಟ್ ಅವೈಲೇಬಲ್ ಇದ್ದರೆ ಅದು ಫಸ್ಟ್ ಕನ್ಸಿಡರ್ ಆಗುತ್ತೆ, ಓಕೆನಾ. ಹಾಗೆ ರಿಸರ್ವೇಷನ್ ಕ್ಯಾಟಗರಿ ಅಂದರೆ SC ST OBC ಜನರಲ್ ಕೋಟಾ ಮೇಲೆ ಸೀಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ನೆಕ್ಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಕಾಲೇಜಲ್ಲಿ ಈ ಇಯರ್ ಎಷ್ಟು ಸೀಟ್ಸ್ ಇದೆಯೋ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ಮಿಸ್ಟೇಕ್ನ ಆಪ್ಷನ್ ಎಂಟ್ರಿ ಟೈಮಲ್ಲಿ ಮಾಡಬೇಡಿ. ತುಂಬ ಜನ ಈ ಥರ ಮಿಸ್ಟೇಕ್ ಮಾಡ್ತಾರೆ. ಒಂದು ಟಾಪ್ ಕಾಲೇಜಸ್ ಮಾತ್ರ ಸೆಲೆಕ್ಟ್ ಮಾಡೋದು ವಿತೌಟ್ ಬ್ಯಾಕಪ್, ಮತ್ತು ರ್ಯಾಂಡಮ್ ಸೆಲೆಕ್ಷನ್ ಮಾಡೋದು, ಸೀಟ್ ಸಿಗದೆ ಇರೋ ಕಾರಣ ಯಾವುದೋ ಒಂದು ರ್ಯಾಂಡಮ್ ಸೆಲೆಕ್ಷನ್ ಮಾಡೋದು, ಈ ಥರ ಯಾವುದೇ ಥರ ಮಿಸ್ಟೇಕ್ ಮಾಡಬೇಡಿ. ಈಗ ನಿಮ್ಗೊಂದು ಟಿಪ್ ಹೇಳೋದಾದರೆ ಮಿನಿಮಮ್ 30 to 40 ಆಪ್ಷನ್ ಸೇಫ್ ಸೈಡ್ಗೆ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಪ್ರಯಾರಿಟಿ ಕರೆಕ್ಟ್ ಆಗಿರ್ಬೇಕಷ್ಟೆ, ಓಕೆನಾ. ನೆಕ್ಸ್ಟ್ ಶೆಡ್ಯೂಲ್ ಮತ್ತು ಮಾಕ್ ಅಲಾಟ್ಮೆಂಟ್ ಹೇಳೋದಾದರೆ KEA ಯೂಶಲಿ ಮಾಕ್ ಅಲಾಟ್ಮೆಂಟ್ ಕೂಡ ಕಂಡಕ್ಟ್ ಮಾಡ್ತಾರೆ. ಮಾಕ್ ಅಲಾಟ್ಮೆಂಟ್ ಅಂದರೆ ಪ್ರಾಕ್ಟೀಸ್ ರೌಂಡ್ ಇದೆ, ರಿಯಲ್ ಅಲಾಟ್ಮೆಂಟ್ ಅಲ್ಲ, ಜಸ್ಟ್ ಮಾಕ್ ಅಲಾಟ್ಮೆಂಟ್, ಓಕೆ. ಇದರಿಂದ ನಿಮಗೆ ಎಸ್ಟಿಮೇಷನ್ ಸಿಗುತ್ತೆ. ನಿಮಗೆ ಎಷ್ಟು ರ್ಯಾಂಕಲ್ಲಿ ಯಾವ ಸೀಟ್ ಬರ್ಬೋದು ಅಂತ ನಿಮಗೊಂದು ಕ್ಲೂ ಕೊಡುತ್ತೆ. ಹಾಗೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ ಮಾಕ್ ಮೇಲೆ. ನಿಮಗೆ ಸೀಟ್ ಮಿಸ್ ಮ್ಯಾಚ್ ಆದರೆ ಮಾಕ್ ಅಲಾಟ್ಮೆಂಟ್ನ ನೋಡಿ ನಿಮ್ಮ ಚಾಯ್ಸಸ್ ಎಡಿಟ್ ಮಾಡಿ ಫೈನಲ್ ಅಲಾಟ್ಮೆಂಟ್ಗೆ ಪ್ರಿಪೇರ್ ಆಗಬೇಕು. ಈಗ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಏನು, ಫೈನಲ್ ಅಲಾಟ್ಮೆಂಟ್ ಆಗಿದ್ಮೇಲೆ ನೀವು 4 ಆಪ್ಷನ್ಸ್ ಚೂಸ್ ಮಾಡ್ಬೋದು. ಚಾಯ್ಸ್ 1 ಸೀಟ್ನ ಎಕ್ಸೆಪ್ಟ್ ಮಾಡಿ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗೋದು. ಇಲ್ಲ ಚಾಯ್ಸ್ 2 ಸೀಟ್ನ ಎಕ್ಸೆಪ್ಟ್ ಮಾಡಿ ಇನ್ನೊಂಚೂರು ಬೇರೆ ಆಪ್ಷನ್ಗೆ ಟ್ರೈ ಮಾಡೋದು, ಲೈಕ್ ಚಾಯ್ಸ್ 2 ಹೋಗಿ ವೆಯ್ಟ್ ಮಾಡೋದು. ಇಲ್ಲ ಚಾಯ್ಸ್ 3 ಬಂದು ಆ ಸೀಟ್ನ ರಿಜೆಕ್ಟ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಹೋಗೋದು. ಇಲ್ಲ ಚಾಯ್ಸ್ 4 ಬಂದು ಪೂರ್ತಿಯಾಗಿ ಕೌನ್ಸಿಲಿಂಗಿಂದ ಪೂರ್ತಿಯಾಗಿ ಎಕ್ಸಿಟ್ ಆಗೋದು. ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಕಾಲೇಜ್ ಸೀಟ್ ಒನ್ಸ್ ಕನ್ಫರ್ಮ್ ಆದಮೇಲೆ ಸ್ವಿಚ್ ಮಾಡೋಕ್ಕೆ ಆಪ್ಷನ್ಸ್ ಲಿಮಿಟೆಡ್ ಇರುತ್ತೆ. ಸೊ ಯಾವಾಗ ಬೇಕಾದರೂ ಆಗ ಮಾಡೋಕ್ಕಾಗೋದಿಲ್ಲ. ಸೊ ಫ್ರೆಂಡ್ಸ್, ನಿಮ್ಮ KCET ರ್ಯಾಂಕ್ ಇಂಪಾರ್ಟೆಂಟ್. ಸೊ ಆಪ್ಷನ್ ಎಂಟ್ರಿ ಸ್ಮಾರ್ಟ್ ಆಗಿ ಚೂಸ್ ಮಾಡಿ, ನಿಮಗೆ ಬೆಸ್ಟ್ ಸೀಟ್ ಸಿಗುತ್ತೆ. ಬ್ಯಾಕಪ್ ಆಪ್ಷನ್, ಸೀಟ್ ಮ್ಯಾಟ್ರಿಕ್ಸ್ ಹಾಗೆ ಮಾಕ್ ಅಲಾಟ್ಮೆಂಟ್ನ ಕನ್ಸಿಡರ್ ಮಾಡಿ. ಕಾನ್ಫಿಡೆಂಟ್ ಆಗಿ ಪ್ರೊಸೀಡ್ ಮಾಡಿ ಸ್ಟೂಡೆಂಟ್ಸ್. ಯಾವುದೇ ಕಾರಣಕ್ಕೂ ಲಾಸ್ಟ್ ಮೂಮೆಂಟಲ್ಲಿ ಏನೂ ಇಟ್ಕೋಬೇಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ನಾವು ಖಂಡಿತ ರಿಪ್ಲೈ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನಮ್ಮ ಚಾನಲ್ನ, ನಿಮಗೆ ಡೈಲಿ ಗೈಡೆನ್ಸ್ ಕೂಡ ಸಿಗುತ್ತೆ. ಮತ್ತೆ ಮುಂದಿನ ವಿಡಿಯೋದ್ರಲ್ಲಿ ಸಿಗೋಣ ಸ್ಟೂಡೆಂಟ್ಸ್. ಬಾಯ್.